ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನನ್ನ ಹೊಸ ವರ್ಷನ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇರುವಾಗ ಅಮ್ಮ ಫೋನ್ ಮಾಡಿ ಹೇಳಿದ್ರು ಬರುವಾಗ ಬೆಳ್ಳುಳ್ಳಿನೂ ತೊಗೊಂಡು ಬಾ ಅಂತ ಹೇಳಿ. ಹಾಗೆ ಅಂಗಡಿಗೆ ಹೋಗಿ ಬೆಳ್ಳುಳ್ಳಿನೂ ತೊಗೊಂಡು ನಾವು ಹೋಗ್ತಾ ಇದ್ದೀವಿ. ನನಗಂತೂ ಅಮ್ಮನ ಮನೆಗೆ ಹೋಗೋದಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಅಮ್ಮನ ಮನೆಗೆ ಬಂದು ನಾನು ಬಂದ ತಕ್ಷಣ ನಮ್ಮ ಅಮ್ಮ ಇರುತ್ತೆ ಅಂದರೆ ನನ್ನ ವೆಲ್ಕಮ್ ಮಾಡೋಕ್ಕೆ ಈ ಹೂಗಳಿದ್ದು. ಅಮ್ಮ ನೋಡಿದರೆ ಅಡುಗೆ ಮನೆಯಲ್ಲಿ ವರ್ಷಕ್ಕೆ ಪಾರ್ಟಿ ಮಾಡ್ಕೊತಾಗೋ ಎಂಜಾಯ್. 50 ರೂಪಾಯಿ ತಗೊಂಡು ಹೊಸ ವರ್ಷಕ್ಕೆ ಪಾರ್ಟಿ ಮಾಡ್ಕೊ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಒಂದು ಕಪ್ ಕಾಫಿನ ಮಾಡಿಕೊಡ್ತು ಅಮ್ಮ. ಕಾಫಿನ ಕುಡಿದು ನಾವು ಕೂಡ ಸ್ವಲ್ಪ ಹೂ ಕೂದಿಟ್ಟಿದ್ರಲ್ಲ ಅದನ್ನು ಕಟ್ಟೋಣ ಅಂತ ಕೂತ್ಕೊಂಡು. ಏನೇ ಹೊಸ ವರ್ಷ ಬರಲಿ, ಏನೇ ಚೇಂಜ್ ಆಗಲಿ, ಬಟ್ ನಮ್ಮ ಕೆಲಸಗಳು ಯಾವತ್ತೂ ಚೇಂಜ್ ಆಗೋದಿಲ್ಲ. ಇರೋ ಕೆಲಸ ಮಾಡಲೇಬೇಕು. ಇನ್ನು ಅಪ್ಪ ಪೈಪ್ ಸೆಟ್ ಮಾಡ್ತಿದ್ದಿದ್ದ ಕಾರಣ ನನಗೆ ಅಮ್ಮಂಗೆ ಹಾಲು ಕರಿಯೋ ಡ್ಯೂಟಿ ಬಂತು. ಹೊಸ ವರ್ಷ ಅಂದ ತಕ್ಷಣ ನಾವೆಲ್ಲೂ ಈಚೆ ಹೋಗಿ ಪಾರ್ಟಿ ಮಾಡೋದಾಗಲಿ ಅಥವಾ ಹೊರಗಡೆ ಹೋಗೋದಾಗಲಿ ನಾವು ಮಾಡೋದಿಲ್ಲ. ಫ್ಯಾಮಿಲಿ ಜೊತೆ ಹೀಗೆ ವೆರೈಟಿಯಾಗಿ ನಾನ್ ವೆಜ್ ಅಡುಗೆನ ಮಾಡಿಕೊಂಡು ಮನೇಲಿ ನೆಮ್ಮದಿಯಾಗಿ ಎಲ್ಲರ ಜೊತೆ ಕೂತು ಊಟನ ಮುಗಿಸ್ಬಿಟ್ಟು ಯಥಾಸ್ಥಿತಿ 10 ಗಂಟೆಗೆ ಮಲಗೋದು ಅಭ್ಯಾಸ. ಯಾವತ್ತೂ ಕೂಡ 12 ಗಂಟೆವರೆಗೂ ಎದ್ದು ಕೇಕೆಲ್ಲ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ. ಹಾಗಾಗಿ ನಾನ್ ವೆಜ್ ಊಟನ ಮಾಡಿ ನಾವು ಕೂಡ ಬಿಗ್ ಬಾಸ್ನ ನೋಡಿ ಮಲ್ಕೊಂಡು. ಈಗಿತ್ತು ನನ್ನ ಹೊಸ ವರ್ಷ. ನಿಮ್ದೇಗಿತ್ತು ಕಮೆಂಟ್ ಮಾಡಿ.